ನಮಸ್ಕಾರ, ಪೊಲಿಟಿಕಲ್ ಟಿವಿಗೆ ಸ್ವಾಗತ. ಬಿಡದಿ ಹೋರಾಟದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕಾಣೆಯಾಗಿದ್ದಾರೆ ಅಂತ ಒಂದು ಸುದ್ದಿ ಮಾಡಿದ್ವಿ. ಅದಾದ ನಂತರ ಕೋಡಿಹಳ್ಳಿ ಚಂದ್ರಶೇಖರ್ ಬಿಡದಿ ರೈತರ ಪರವಾಗಿ ನಾವಿದ್ದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಹರಿಬಿಟ್ಟು ನಾವು ಕೂಡ ಬಿಡದಿ ರೈತರ ಪರವಾಗಿ ಇದ್ದೀವಿ ಅನ್ನೋದು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಹೋರಾಟಗಾರರು ಅಂತ ಅಂದ್ರೆ ಬೀದಿಗಳಲ್ಲಿ ಹಿಡಿದು ಹೋರಾಟ ಮಾಡಬೇಕು. ಕೋಡಿಹಳ್ಳಿ ಚಂದ್ರಶೇಖರ್ ಅದನ್ನು ಮರ್ತು ಬಿಟ್ಟಿದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಹೋರಾಟ ಅಂತಂದ್ರೆ ನಂಜುಂಡಸ್ವಾಮಿ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಬೀದಿಗಳಲ್ಲಿ ಹೋರಾಟ ಮಾಡಿದ್ದನ್ನ ಅನೇಕರು ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಆದರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬರೀ ಒಂದು ಸಂದೇಶವನ್ನ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅವ್ರ ಪರ ಇದ್ದೀವಿ ಅನ್ನೋದನ್ನ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ಅಸ್ತಿತ್ವಕ್ಕೋಸ್ಕರನೋ ಮತ ಬ್ಯಾಂಕ್ಗೋಸ್ಕರನೋ ಅಥವಾ ಯಾರದೋ ಒಂದು ಸಂದೇಶ ಕೊಡಬೇಕು ಅನ್ನೋ ಹಿತದೃಷ್ಟಿಯಿಂದನೋ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಅಟ್ಲೀಸ್ಟ್ ರೈತರ ಹಿತದೃಷ್ಟಿಯಿಂದ, ಪಕ್ಷದ ಹಿತದೃಷ್ಟಿಯಿಂದ ಒಂದು ಕೆಲಸ ಹೋರಾಟ ಮಾಡ್ತಾ ಇದ್ದಾರೆ ಬೀದಿಗಿಳಿದು. ಆದರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಂದೇಶವನ್ನು ಕೊಟ್ಟುಬಿಟ್ಟು ಮನೆ ಸೇರ್ಕೋತಾರೆ ಅಂತಂದ್ರೆ ನಿಮ್ಮನ್ನ ರೈತ ಹೋರಾಟಗಾರ ಅಂತ ಹೆಂಗ್ ಸ್ವಾಮಿ ನಾವು ಕರೆಯೋದು? ನಾನು ಹೇಳ್ತಾ ಇಲ್ಲ, ರೈತರೇ ಹೇಳ್ತಾ ಇದ್ದಾರೆ. ಕನಿಷ್ಠ ನೀವು ಒಂದು ದಿನನೂ ಕೂಡ ರೈತರು ಬಿಡದಿಯಲ್ಲಿ ರೈತರ ಹೋರಾಟಗಳಲ್ಲಿ ಕಾಣಿಸ್ತಿಲ್ಲ ಅಂತಂದ್ರೆ ನಿಮ್ಮನ್ನ ಹೆಂಗ್ ಸ್ವಾಮಿ ನಾವು ಅಕ್ಸೆಪ್ಟ್ ಮಾಡೋದು ರೈತ ಹೋರಾಟಗಾರ ಅಂತ? ನೀವು ಆಯ್ಕೆಗಳನ್ನ ಮಾಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಗೆ ರೈತ ಹೋರಾಟಗಾರರು ಹೋರಾಟ ಮಾಡೋದು ಅಂದ್ರೆ ಅಲರ್ಜಿ, ಲಾಬಿ ಹೋರಾಟ ಮಾಡೋದು ಅಂದ್ರೆ ಎನರ್ಜಿ ಅಂತ ಏನಾದ್ರು ಪರಿಗಣಿಸ್ಬಿಟ್ಟಿದ್ದೀರಾ? ನಾಳೆ KR ಮಾರ್ಕೆಟ್ ಅಲ್ಲಿ ಏನೋ ಒಂದು ದೊಡ್ಡದಾಗಿ ಹೋರಾಟ ಮಾಡಬೇಕು ಅಂತ ಫ್ಲೆಕ್ಸು, ಬ್ಯಾನರ್ ಎಲ್ಲ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ. ಅಲ್ಲೂ ಕೂಡ ನೀವು ಬೀದಿಗಿಳಿದು ಹೋರಾಟ ಮಾಡ್ತೀರಾ? ಯಾಕಂದ್ರೆ ಅದು ಲಾಬಿ ಹೋರಾಟನ? ಆಯ್ತು, ನಾಳೆ ಮಾಡ್ತೀರಾ, ನೀವು ಬೀದಿಗಿಳಿದು ಹೋರಾಟ ಮಾಡ್ತೀರಾ, ಅಕ್ಸೆಪ್ಟ್ ಮಾಡೋಣ. ಅದಾದ ನಂತರ 17ನೇ ತಾರೀಕು, 18ನೇ ತಾರೀಕು, 19ನೇ ತಾರೀಕು ಇದೇ ರೀತಿ ಹೋರಾಟವನ್ನ ನೀವು ಬಿಡದಿ ರೈತರ ಪರವಾಗಿ ಮಾಡ್ತಾರೆ ಅಂತ ನನ್ನನ್ನು ಸೇರಿದಂತೆ ಅಲ್ಲಿರುವಂತ ರೈತರು ಎಕ್ಸ್ಪೆಕ್ಟ್ ಮಾಡ್ಬೋದಾ? ನೀವು ಹೇಳಬೇಕು, ನಿಮ್ಮ ಹಿತದೃಷ್ಟಿ ಏನಿದೆ, ನಿಮ್ಮ ಹೋರಾಟಗಳು ಯಾವ ದೃಷ್ಟಿಕೋನದಲ್ಲಿ ನಡೀತಾ ಇದೆ ಅನ್ನೋದನ್ನ ನೀವೇ ಸಾರ್ವಜನಿಕರವಾಗಿ ಹೇಳಬೇಕು. ನಿಮ್ಮನ್ನ ರೈತ ಹೋರಾಟಗಾರರಂತ ನಾವೆಲ್ಲ ಹೇಗೆ ಭಾವಿಸ್ಬೇಕು ಸ್ವಾಮಿ? ಹೇಗೆ ಗುರುತಿಸ್ಬೇಕು ಸ್ವಾಮಿ? ಬೀದಿಲಿ ಇಳಿದು ಹೋರಾಟ ಮಾಡಿದ್ರೆ, ನೀವು ರೈತರ ಪರವಾಗಿ ಕೆಲಸ ಮಾಡಿದ್ರೆ ನಿಮ್ಮನ್ನು ರೈತ ಹೋರಾಟಗಾರ ಅಂತ ನಾವು ಕರಿಬಹುದು. ಆದರೆ ನೀವು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಂದೇಶ ಕೊಟ್ಬಿಟ್ಟು ಬಿಡದಿ ರೈತರ ಪರ ನಾವು ಇದ್ದೀವಿ ಅಂತಂದ್ರೆ ನೀವೇನು ಜೆನ್ಜಿ ಹೋರಾಟಗಾರರ? ಎಲ್ಲರೂ ಈಗ ಜೆನ್ಜಿ ಹೋರಾಟಗಾರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಮಾಡಿ, ಒಂದು ಕಮೆಂಟ್ ಮಾಡಿ, ಒಂದು ಸಂದೇಶ ಕೊಟ್ಟು ಹೋರಾಟದಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾರೆ. ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ? ನೀವೊಬ್ಬ ರೈತ ಹೋರಾಟಗಾರರು ಬೀದಿಗಿಳಿಬೇಕು. ಬಿಡದಿ ರೈತರ ಪರ ಬೀದಿಗಿಳಿದ್ರೆ ನಿಮ್ಮನ್ನ ರೈತ ಹೋರಾಟಗಾರರ ಅಂತ ನಾವು ಗುರುತಿಸ್ಬೋದು. ಆದರೆ ನೀವು ಮಾಡ್ತಿರೋವಂಥದ್ದು ನಿಮ್ಮ ಹೋರಾಟಕ್ಕೂ, ನಿಮ್ಮ ಶಾಲೆಗೂ ಮತ್ತು ನಿಮ್ಮ ಸಂಘಕ್ಕೂ ಮಾಡ್ತಿರೋವಂಥ ಅವಮಾನ ಅಂತ ಹೇಳಿದ್ರೆ ತಪ್ಪಾಗ್ತಿಲ್ಲ.